ಕೀರ್ತನೆ 119 ಕೀರ್ತನೆ 1ನೇ ವಚನದಲ್ಲಿ ಈ ರೀತಿ ಬರೆದಿದೆ, ಯೆಹೋವನ ಧರ್ಮಶಾಸ್ತ್ರವನ್ನು ಅನುಸರಿಸಿ ಸದಾಚಾರಿಗಳಾಗಿ ನಡೆಯುವವರು ಧನ್ಯರು, ಆಶೀರ್ವದಿಸಲ್ಪಟ್ಟವರು. ಪ್ರಪಂಚದಲ್ಲಿ ಈ ದಿನಗಳಲ್ಲಿ ಸ್ವಭಾವಗಳಲ್ಲಿ ಒಳ್ಳೆಯತನ ಇಲ್ಲ, ತಮ್ಮ ಜೀವಿತದ ನಡತೆಯಲ್ಲಿ ಒಳ್ಳೆಯತನ ಇಲ್ಲ. ಒಳ್ಳೆಯತನವು ಜನರಿಂದ ದೂರ ಹೋಗ್ತಿರುವಾಗ ಅನೇಕ ವರ್ಷಗಳ ಹಿಂದೆ ದೇವರ ಬಾಯಿನಿಂದ ಹೊರಟಂಥ ಮಾತುಗಳಿವು. ಆ ಮಾತುಗಳು ನಮ್ಮನ್ನು ಧೈರ್ಯಪಡಿಸ್ತವೆ. ದೇವರ ಧರ್ಮಶಾಸ್ತ್ರವನ್ನು ಅನುಸರಿಸುವಾಗ ನೀನು ಸದಾಚಾರಿಯಾಗಿ ನಡೀತಿ. ಅದರ ಅರ್ಥ ನೀನು ನಿನ್ನ ಕುಟುಂಬಕ್ಕೆ, ನೀನು ನಿನ್ನ ಸಮಾಜಕ್ಕೆ, ನೀನು ನಿನ್ನ ದೇಶಕ್ಕೆ ಉತ್ತಮ ಪ್ರಜೆಯಾಗಿ, ಉತ್ತಮ ವ್ಯಕ್ತಿಯುಳ್ಳವನಾಗಿ, ಪರಲೋಕಕ್ಕೂ ಈ ಲೋಕಕ್ಕೂ ಉನ್ನತ ಸ್ವಭಾವಗಳುಳ್ಳಂಥ ಒಳ್ಳೆಯ ಮನುಷ್ಯನಾಗಿ ಜೀವಿಸುವುದಕ್ಕೆ ಸಹಾಯ ಮಾಡ್ತದೆ. ಅನೇಕರು, ಅಯ್ಯೋ ನಾನು ನನ್ನ ಕುಟುಂಬಕ್ಕೆ ಒಳ್ಳೆಯವನಾಗಿಲ್ಲ, ನನ್ನ ಸಮಾಜಕ್ಕೆ ಒಳ್ಳೆಯವನಾಗಿಲ್ಲ, ನನ್ನಲ್ಲಿ ಒಳ್ಳೆಯ ಗುಣಗಳಿಲ್ಲ, ಒಳ್ಳೆಯ ಸ್ವಭಾವಗಳಿಲ್ಲ, ಈ ರೀತಿಯಾಗಿ ಯೋಚಿಸ್ತಾ ತಮ್ಮ ಜೀವಿತವನ್ನು ಕಳೆದು ಬಿಡ್ತೇವೆ. ಪ್ರಿಯ ಸಹೋದರ ಸಹೋದರಿ, ಧರ್ಮಶಾಸ್ತ್ರವನ್ನು ಅನುಸರಿಸು. ಅಂದರೆ ನನ್ನ ರಕ್ಷಕನಾದ ಯೇಸು ಕ್ರಿಸ್ತನು ನುಡಿದಿರುವಂಥ, ನನ್ನ ದೇವಾದಿದೇವನು ಸೃಷ್ಟಿಕರ್ತನು ಆಗಿರುವಂಥ ಯೇಸು ಕ್ರಿಸ್ತ ನುಡಿದಿರುವಂಥ ಮಾತುಗಳನ್ನು ಓದಿ ನೋಡು, ಅದನ್ನು ಗಮನಿಸಿ ನೋಡು. ನೀನು ದೇಶಕ್ಕೆ ಬೇಕಾದ ಒಳ್ಳೆಯ ವ್ಯಕ್ತಿಯಾಗಿ ಮಾರ್ಪಡಿಸುವಂಥ ಸಾಮರ್ಥ್ಯ, ಶಕ್ತಿ ಆ ವಾಕ್ಯಕ್ಕಿದೆ. ಆ ವಾಕ್ಯವನ್ನು ಅನುಸರಿಸಿ ನಡೆಯುವಾಗ ನೀನು ಶ್ರೇಷ್ಠ ವ್ಯಕ್ತಿಯುಳ್ಳವನಾಗಿ ಮಾರ್ಪಡ್ತೀಯ. ನನ್ನ ಜೀವಿತದಲ್ಲಿ ನಾನು ಅತಿ ಹೆಚ್ಚು ಪ್ರೀತಿಸುವಂಥ ನನ್ನ ಧರ್ಮಶಾಸ್ತ್ರ, ನನ್ನ ಯೇಸು ಕ್ರಿಸ್ತನ ವಾಕ್ಯ ನನ್ನ ಬದುಕನ್ನೇ ಬದಲಾಯಿಸಿದೆ, ಒಳ್ಳೆಯ ಮಾರ್ಗಕ್ಕೆ ನಡೆಸ್ತಾ ಇದೆ, ಒಳ್ಳೆಯ ಗುಣಗಳ ಕಡೆಗೆ ನಡೆಸ್ತಾ ಇದೆ, ಒಳ್ಳೆಯ ಸ್ವಭಾವಗಳ ಕಡೆಗೆ ನಡೆಸ್ತಾ ಇದೆ. ಅದು ಮಾತ್ರ ಅಲ್ಲ, ನಾನು ಒಳ್ಳೆಯವನಾಗಿ ಬದುಕುವುದಕ್ಕೆ, ಒಳ್ಳೆಯವನಾಗಿ ಜೀವಿಸುವುದಕ್ಕೆ ನನಗೆ ಮಾರ್ಗ ತೋರಿಸ್ಕೊಡ್ತಾ ಇದೆ. ಅದು ದೇವರ ಧರ್ಮಶಾಸ್ತ್ರ. ಆದುದರಿಂದ ಆ ವಾಕ್ಯವನ್ನು ಅನುಸರಿಸುವಾಗ ನೀನು ಕೂಡ ನಿನ್ನ ದುಸ್ವಭಾವಗಳು ಬದಲಾವಣೆ ಆಗ್ತವೆ, ನಿನ್ನ ಕೋಪಗಳು ಬದಲಾವಣೆ ಆಗ್ತವೆ, ನಿನ್ನ ಸ್ವಭಾವಗಳು ಬದಲಾಗ್ತವೆ. ನೀನು ಶ್ರೇಷ್ಠ ವ್ಯಕ್ತಿಯಾಗಿ, ಎಲ್ರಿಗೂ ಬೇಕಾದ ವ್ಯಕ್ತಿಯಾಗಿ, ಎಲ್ಲರೂ ನಿನ್ನನ್ನು ಪ್ರೀತಿಸುವ ವ್ಯಕ್ತಿಯಾಗಿ ನೀನು ಮಾರ್ಪಡ್ತೀಯ. ಒಂದು ವೇಳೆ ಈ ದಿನ ನಿನ್ನ ಸ್ವಭಾವಗಳಿಂದ, ನಿನ್ನ ಕುಡುಕತನದಿಂದ, ನಿನ್ನ ಕೆಟ್ಟ ಅಭ್ಯಾಸಗಳಿಂದ, ನಿನ್ನ ಕೆಟ್ಟ ಕೋಪಗಳಿಂದ, ನಿನ್ನ ದುಸ್ವಭಾವಗಳಿಂದ ನೀನು ಎಲ್ರಿಗೂ ಬೇಡದವನಾಗಿರ್ಬೋದು, ಯಾರಿಗೂ ಬೇಡವಾದ ವ್ಯಕ್ತಿ ಆಗಿರ್ಬೋದು. ಇವತ್ತು ಧರ್ಮಶಾಸ್ತ್ರವನ್ನು ಓದುವುದಕ್ಕೆ ಆರಂಭಿಸು. ಅದರ ಅರ್ಥ ಬೈಬಲನ್ನು ಓದುವುದಕ್ಕೆ ಆರಂಭಿಸು. ಯೇಸು ಕ್ರಿಸ್ತನ ವಾಕ್ಯವನ್ನು ಓದುವುದಕ್ಕೆ ಆರಂಭಿಸು. ಆ ವಾಕ್ಯ ನಿನ್ನನ್ನು ಬದಲಾಯಿಸಿ ಆಶೀರ್ವಾದಕರವಾದ ವ್ಯಕ್ತಿಯಾಗಿ ಮಾರ್ಪಡಿಸ್ತದೆ, ಅನೇಕರಿಗೆ ಬೇಕಾದ ವ್ಯಕ್ತಿಯಾಗಿ ಮಾರ್ಪಡಿಸ್ತದೆ, ಅನೇಕರು ಅಪೇಕ್ಷಿಸುವಂತ ವ್ಯಕ್ತಿಯಾಗಿ ನಿನ್ನ ಮಾರ್ಪಡಿಸ್ತದೆ. ಈ ದಿನ ನಿನ್ನ ಜೀವಿತವನ್ನ ವಾಕ್ಯಕ್ಕೆ ಒಪ್ಪಿಸಿಕೊಡು. ವಾಕ್ಯವನ್ನು ಓದುವುದಕ್ಕೆ ಪ್ರಯತ್ನಿಸು. ಯೇಸು ಕ್ರಿಸ್ತ ನುಡಿದಿರುವಂತ ಸತ್ಯವೇದದ ಎಲ್ಲಾ ವಾಕ್ಯಗಳನ್ನ ಓದಿ ಅದನ್ನು ಅರ್ಥ ಮಾಡಿಕೊ, ಧ್ಯಾನ ಮಾಡು. ನಿನ್ನನ್ನ ಅನೇಕ ಜನಾಂಗಗಳಿಗೆ ನೀನು ಆಶೀರ್ವಾದವಾಗಿ ಮಾರ್ಪಡುವಿ. ಅನೇಕರು ಅಪೇಕ್ಷಿಸುವಂಥ ಅಮೂಲ್ಯವಾದಂಥ ವ್ಯಕ್ತಿಯಾಗಿ ನೀವು ಮಾರ್ಪಡುವಿ. ಆ ಮಾರ್ಪಡಿಸುವ ಶಕ್ತಿ ಈ ಸತ್ಯವೇದಕ್ಕಿದೆ. ಗಾಡ್ ಬ್ಲೆಸ್ ಯು.